ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಬಾಬುಜಾನ್ MG ಚಾನಲ್. ಫ್ರೆಂಡ್, ಯೂಟ್ಯೂಬ್ನಲ್ಲಿ ಕ್ಯಾಟಗರಿ ಚೇಂಜ್ ಮಾಡಿದರೆ ಏನಾದರೂ ಆಗುತ್ತಾ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್, ಏನಾದರೂ ಕ್ಯಾಟಗರಿ ಚೇಂಜ್ ಮಾಡಿದರೆ ಮಾನಿಟೈಸೇಷನ್ ಆನ್ ಮಾಡ್ತಾರೋ ಅಥವಾ ಆನ್ ಮಾಡೋದಿಲ್ಲೋ ಅನ್ನೋದು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಭಾಳ ಜನರಿಗೆ ತಿಳಿಯಲಿದೆ ಈ ಒಂದು ಕ್ಯಾಟಗರಿ ಯಾಕೆ ಚೇಂಜ್ ಮಾಡ್ತಾರೆ ಅಂದರೆ, ಆ ಒಂದು ಯಾವೊಂದು ಕ್ಯಾಟಗರಿಯಲ್ಲಿ ಚಾನಲ್ ಕ್ರಿಯೇಟ್ ಮಾಡಿರ್ತಾರಲ್ಲ, ಆ ಒಂದು ಕ್ಯಾಟಗರಿಯಲ್ಲಿ ಅವ್ರಿಗೆ ಯೂಸು ಜಾಸ್ತಿ ಬರ್ತಿರಲ್ಲ. ಆದರೆ ಅವರು ಒಂದು ಕ್ಯಾಟಗರಿ ಸೆಲೆಕ್ಟ್ ಮಾಡೋ ಒಂದು ಟೈಮ್ನಲ್ಲಿ ಎರಡು ಇರುತ್ತೆ, ಯಾವ್ಯಾವ ಎರಡು ಸೆಲೆಕ್ಟ್ ಇರುತ್ತೆ. ಅವ್ರಿಗೆ ಎರಡು ಮಾಡ್ಬೇಕಂತ ಇರುತ್ತೆ, ಒಂದು ಯಾವುದೋ ಚೂಸ್ ಮಾಡ್ಕೊತಾರೆ, ಇದರಲ್ಲಿ ಯೂಸ್ ಬರ್ತಿರಲಿಲ್ಲ. ಹಾಗಾಗಿ ಇನ್ನೊಂದು ಕ್ಯಾಟಗರಿ, ಈ ಒಂದು ಕ್ಯಾಟಗರಿ ಬಿಟ್ಟು ಇನ್ನೊಂದು ಕ್ಯಾಟಗರಿ ಚೇಂಜ್ ಮಾಡಿಕೊಂಡು ಆ ಒಂದು ಕ್ಯಾಟಗರಿ ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ರೆ ಏನಾದ್ರು ಪ್ರಾಬ್ಲಮ್ ಆಗುತ್ತೋ ಅಥವಾ ಪ್ರಾಬ್ಲಮ್ ಆಗಲ್ಲ ಅನ್ನೋದು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಲ್ಲ, ನೋಡೋದಲ್ಲ ಒಂದು ಸಬ್ಸ್ಕ್ರೈಬ್ ಪ್ರೆಸ್ ಮಾಡಿ, ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನೀವು ಆನಂತರ ಸೆಲೆಕ್ಟ್ ಮಾಡ್ಕೊಂಡ್ರೆ ನನ್ನ ಒಂದು ವಿಡಿಯೋ ಪ್ರತಿಯೊಂದು ನೋಟಿಫಿಕೇಶನ್ ತಲುಪುತ್ತೆ. ಫ್ರೆಂಡ್, ಭಾಳ ಜನ ಏನು ಮಾಡ್ತಾರೆ ಅಂದರೆ, ನಿಮಗೆ ಎಕ್ಸಾಂಪಲ್ ಕೊಡ್ತಾ ಹೋಗ್ತೀನಿ. ನೀವು ಕುಕ್ಕಿಂಗ್ ಮಾಡಬೇಕಂತ ಇರ್ತೀರ, ಅಡುಗೆ ಕ್ಯಾಟಗರಿ ಚೂಸ್ ಮಾಡ್ಕೊತ ಇರ್ತೀರ, ಆದರೆ ಬ್ಲಾಗು ಕೂಡ ನಿಮ್ಮ ತಲೆಯಲ್ಲಿ ಇರುತ್ತೆ. ನೀವು ಕನ್ಫ್ಯೂಸ್ ಮಾಡಿಕೊಂಡು ಬ್ಲಾಗ್ನ ಸೆಲೆಕ್ಟ್ ಮಾಡ್ಕೊತೀರ, ಬ್ಲಾಗ್ ವಿಡಿಯೋ ಮಾಡ್ತೀರಾ. ಆದರೆ ಬ್ಲಾಗ್ ಒಂದು ಕ್ಯಾಟಗರಿಯಲ್ಲಿ ನಿಮಗೆ ಯೂಸ್ ಬರಲಿಲ್ಲ. ಆದರೆ ನೀವು ಅದ್ರ ಜೊತೆಗೆ ಕುಕ್ಕಿಂಗ್ ಚಾನಲ್ ಮಾಡಬೇಕಂತ ನಿಮ್ಮ ತಲೆಯಲ್ಲಿ ಇರುತ್ತಲ್ಲ, ಆವಾಗ ಬ್ಲಾಗ್ ಬರ್ತೀರಾ, ಕುಕ್ಕಿಂಗ್ ಸೆಲೆಕ್ಟ್ ಮಾಡ್ಕೊತಾರೆ ಕ್ಯಾಟಗರಿ. ಈ ರೀತಿ ಕುಕ್ಕಿಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ ತೊಂದರೆ ಏನೂ ಆಗಲ್ಲ ಫ್ರೆಂಡ್, ನಡೆಯುತ್ತೆ. ಆದರೆ ಕಂಡೀಷನ್ ಏನಪ್ಪ ಅಂದರೆ, ಎಲ್ಲಿ ಪ್ರಾಬ್ಲಮ್ ಆಗುತ್ತೆ ಅಂದರೆ, ಮಾನಿಟೈಸೇಷನ್ ಆನ್ ಮಾಡ್ತಾರೆ, ಇದರಲ್ಲಿ ಏನೂ ಡೌಟ್ ಇಲ್ಲ, ಆನ್ ಮಾಡ್ತಾರೆ. ಆದರೆ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ ಇರ್ತಾರಲ್ಲ, ನಿಮ್ಮೊಂದು ಚಾನಲ್ ಬ್ಲಾಗು ವಿಡಿಯೋ ನೋಡಿ ಎಷ್ಟು ಜನ ಸಬ್ಸ್ಕ್ರೈಬ್ ಆಗಿರ್ತಾರಲ್ಲ, 100, 1000, 2000 ಈ ರೀತಿ ಸಬ್ಸ್ಕ್ರೈಬರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ. ನೆಕ್ಸ್ಟು ನೀವು ಕುಕ್ಕಿಂಗ್ ವಿಡಿಯೋ ಅಪ್ಲೋಡ್ ಮಾಡಿ, ಅಡುಗೆ ಇಷ್ಟು ದಿವಸ ಬ್ಲಾಗ್ ಮಾಡ್ತಾಯಿದ್ರಿ, ಇನ್ಮೇಲೆ ಕುಕ್ಕಿಂಗ್ ಮಾಡ್ತೀರಿ ಅಂದರೆ ಆವಾಗ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ ಕನ್ಫ್ಯೂಸ್ ಆಗುತ್ತೆ. ಏನಪ್ಪ ಇವರು ಬ್ಲಾಗ್ ಮಾಡ್ತಿದ್ರು, ಇಷ್ಟು ದಿವಸ ಈಗ ಕುಕ್ಕಿಂಗ್ ಮಾಡ್ತಾಯಿದ್ದೀರ ಅಂತ ತಿಳ್ಕೊತಾರೆ. ಆವಾಗ ನೀವು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೋಬೇಕು. ಫಸ್ಟಿಗೆ ನೀವು ಕ್ಯಾಟಗರಿ ಚೇಂಜ್ ಮಾಡೋ ತಕ್ಷಣವೇ ರಿಕ್ವೆಸ್ಟ್ ಮಾಡ್ಕೋಬೇಕು ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ. ಏನಂತ, ಇಷ್ಟು ದಿವಸ ನಾನು ಬ್ಲಾಗ್ ಮಾಡ್ತಿದ್ದೆ, ಇನ್ಮೇಲೆ ಬ್ಲಾಗ್ ವಿಡಿಯೋ ಬರೋಲ್ಲ, ಇನ್ಮೇಲೆ ಕುಕ್ಕಿಂಗ್ ವಿಡಿಯೋ ಬರ್ತಾ ಇರುತ್ತೆ, ಇದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ನೀವು ಹೇಳಿದರೆ ಅವರು ಕೆಲವೊಂದು ಜನ ಕೇಳಿ ನಿಮ್ಮೊಂದು ಚಾನಲ್ಗೆ ಅದೇ ಕಂಟಿನ್ಯೂಸ್ ಆಗಿ ಸಪೋರ್ಟ್ ಮಾಡ್ಕೊತ ಹೋಗೋರು ಕೂಡ ಇರ್ತಾರೆ. ಫ್ರೆಂಡ್, ಇದರಿಂದ ಏನು ಪ್ರಾಬ್ಲಮ್ ಆಗಲ್ಲ. ನೀವು ಚೇಂಜ್ ಮಾಡ್ಕೋಬೋದು, ಕುಕ್ಕಿಂಗ್ ಮಾಡ್ಕೋಬೋದು, ಟೆಕ್ನಾಲಜಿ ಮಾಡ್ಕೋಬೋದು, ಅಥವಾ ಟೆಕ್ನಾಲಜಿ ಬಿಟ್ಟು ಕುಕ್ಕಿಂಗು ಮಾಡ್ಕೋಬೋದು, ಯಾರು ಮಾಡ್ಕೋಬೋದು, ಚೇಂಜ್ ಮಾಡ್ಕೋಬೋದು. ಆದರೆ ನಿಮ್ಮೊಂದು ಸಬ್ಸ್ಕ್ರೈಬರ್ಸ್ಗೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಈಗ 100 ವಿಡಿಯೋ ನೀವು ಕುಕ್ಕಿಂಗ್ನಲ್ಲಿ ಇದ್ದರೆ, 100 ವಿಡಿಯೋ ಕುಕ್ಕಿಂಗ್ ಮಾಡಿದ್ದೀರಾ, ಈಗ ನೆಕ್ಸ್ಟ್ ಟೆಕ್ನಾಲಜಿ ಬರ್ತೀರಾ ಅಂದರೆ ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ನಿಮ್ಮ ಒಂದು ವಿಡಿಯೋ ನೋಡ್ತಾರೆ ಯಾರಾದರೂ ಫಸ್ಟ್ ಟೈಮ್ ಏನಾದರೂ ಈ ವಿಡಿಯೋ ನೋಡೋರು, ಒಂದು ಟೆಕ್ನಾಲಜಿ ಇದೆ, ಒಂದು ಅಷ್ಟು ಕುಕ್ಕಿಂಗ್ ಇದೆ ಅಂದರೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ. ಹಾಗಾಗಿ ಚೇಂಜ್ ಯಾರೂ ಮಾಡಲ್ಲ. ಚೇಂಜ್ ಮಾಡಿದರೂ ಕೂಡ ಏನಾಗಲ್ಲ, ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಜನಕ್ಕೆ ಅಷ್ಟೇ, ಮತ್ತೇನೆಲ್ಲ. ಮಾಡ್ಕೊಳ್ಳೋರು ಮಾಡ್ಕೋಬೋದು. ಫ್ರೆಂಡ್, ಇದ್ರ ಬಗ್ಗೆ ಕಂಪ್ಲೀಟಾಗಿ ತಿಳಿಸಿದ್ದೀನಿ. ಹಾಗೆ ಈ ಒಂದು ವಿಡಿಯೋ ನಿಮಗೆ ಪವರ್ಫುಲ್ಲಾಗಿ ಯೂಸ್ ಆಗಲಿ ಅಂತ ತಿಳಿಸಿದ್ದೀನಿ. ಹಾಗೆ ನಿಮಗೆ ಯೂಸ್ ಆದರೆ ಒಂದು ಲೈಕ್ ಕೊಡಿ, ನಿಮ್ಗೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ಹೇಳಿದ್ರೆ ಏನು ಮಾಡ್ತಾಯಿದ್ದೀನಿ ಮತ್ತು ಅಂತ ವಿಷಯ. ಟೇಕ್ ಕೇರ್, ಬಾಯ್.